25ನೇ ವರ್ಷದಲ್ಲಿ ಸೇರಿಸಿದಕ್ಕಾಗಿ, ದೇವರು ಜೀವಿತ ಸಂಕಟದಲ್ಲಿ ಇಟ್ಟದಕ್ಕಾಗಿ ನಾವು ಸಂತೋಷವಾಗಿದ್ದೆವು. ದೇವರು ನಮ್ಗೆ ಅದ್ಭುತ ಮಾಡ್ಯಾರ ಅಂತ ಎಷ್ಟು ಜನರು ಸಂತೋಷ ಪಡಿತಾ ಇದ್ದೀರಿ? ಹಲ್ಲೆಲೂಯಾ. ಕೈ ಮ್ಯಾಕ್ ಮಾಡಿ, ಎಲ್ಲರೂ ಸಂತೋಷದಾಗಿದ್ದೀರಾ? 2025ನೇ ವರ್ಷದಾಗ ನಮಗಿನ್ನ ಅದ್ಭುತವಾದ ಸಂತೋಷ ಬೇಕಾ? ಆದ್ರೆ ನಾವು ನಿಜವಾಗ್ಲೂ ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಆತನ ಚಿತ್ತದನುಸಾರವಾಗಿ ಜೀವಿಸ್ಲಾಗ ನಾವು ಸಿದ್ಧವಾಗರಿ. ಈ ಒಂದು ಸಂದರ್ಭದಲ್ಲಿ ನಾವು ವಾಕ್ಯದ ಕಡೆ ಹೋಗುವಾಗ ನಿಜವಾಗ್ಲೂ ವಾಕ್ಯ ಮುಗಿದ ನಂತರ ಒಂದು ವೇಳೆ ನಾವು ದೇವ್ರ ಸನ್ನಿಧಿಯಲ್ಲಿ ಬಂದಿನ ಕಡೆದು ನಮ್ಗೆ ದೇವರು ಬಹಳ ಉಪಕಾರ ಮಾಡ್ಯಾರ ಅಂತ ಹೇಳಿ ಸಾಕ್ಷಿ ಕೊಡ್ತಕ್ಕಂಥ ಜನರು ನೀವೆಲ್ಲರೂ ಸಿದ್ಧವಾಗ್ರಿ. ದೇವ್ರು ನಿಮ್ಗೆ ಏನಾರ ಲುಕ್ಸಾನ ಮಾಡ್ಯಾರ, ಏನು ಹಾಳು ಮಾಡ್ಯಾರ, ಅವೆಲ್ಲ ಏನಿದ್ರು ಬಿ ಮುಚ್ಚಿಕ್ಕೋಬೇಡ್ರಿ. ಇವತ್ತ ವಾಕ್ಯ ಮುಗಿತಿಲ್ಗಿ ಸಾಕ್ಷಿ ಹೇಳ್ತಕ್ಕಂಥ ಜನರು ಕೆಲವರು ಸಿದ್ಧವಾಗ್ರಿ. ವಾರ ವಾರ ನಾವು ದೇವ್ರ ಸನ್ನಿಧಿಯಲ್ಲಿ ಬಂದ್ರೆ ದೇವ್ರು ನಮ್ಗೆ ಏನು ಕೊಟ್ಟಾರ ಅಂತ ಹೇಳಿ ಕೆಲವು ಜನರಿಗೆ ಗೊತ್ತಾಗಬೇಕು. ಏನು ಗೊತ್ತಾಗಬಾರ್ದು? ಹಲ್ಲೆಲೂಯಾ. ಸರಿನಾ? ಸಿದ್ಧವಾಗ್ತೀರಾ? ನೀವು ಯಾವುದೇ ಚರ್ಚೆಗೆ ಹೋಗ್ರಿ, ಪರವಾಗಿಲ್ಲ. ಖರೆ ದೇವ್ರ ಸನ್ನಿಧಿಯಲ್ಲಿ ಇದ್ದಿನ ಕಡೆಂದು ದೇವರು ನಿಮ್ಮ ಜೀವಿತದಾಗ ನಿಮ್ಗೆ ಏನು ಮೇಲು ಮಾಡ್ಯಾರ ಎಂಬುದಾಗಿ ಅದು ಬಹಳ ಅವಸರ. ಸರಿ, ದೇವ್ರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯದ ಕಡೆ ಹೋಗರಿ. ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಪರಿಶುದ್ಧವಾಗಿರುವ ದೇವರೇ యేసయ్య, ನಿಮಗೆ ವಂದನೆಗಳು ತಂದೆ. ಈಗೋ ಪ್ರಭು, ಅನೇಕ ದಿನಮಾನಗಳು ಹಿಡಿದು ಸ್ವಾಮಿ ಈ ಭೂಮಿ ಮೇಲೆ ನಾವು ಜೀವಿಸ್ತಾ ಇದ್ದೆವು. ಆದರೂ ಪ್ರಭು ಅನೇಕ ದಿನಮಾನಗಳು ನಿಮ್ಮಲ್ಲಿಂದ ದೂರಾಗಿ ಅಯ್ಯ ನಾವು ಅನೇಕ ಆಶೀರ್ವಾದಗಳು ಕಳೆದುಕೊಂಡು, ಸಂತೋಷ ಸಮಾಧಾನ ಕಳೆದುಕೊಂಡು, ದುಃಖ ಭರಿತವಾದ ಜೀವಮಾನ, ಅವಮಾನಕರವಾದ ಜೀವಮಾನ ಮಾಡಿದೆವಯ್ಯ. ಆ ದಿನದಲ್ಲಿ ನೀವೇ ನಮ್ಮನ್ನು ರಕ್ಷಿಸಿರಿ, ಕಾಪಾಡಿರಿ ಅಯ್ಯ. ನಿಮಗೆ ಸ್ತೋತ್ರಪ್ಪ. ಈಗ ದೇವರೇ, ಈ 2025ನೇ ವರ್ಷದಲ್ಲಿ ಅಯ್ಯ ನಾವು ನಿಮ್ಮ ಪಾದ ಸನ್ನಿಧಾನದಲ್ಲಿ ಸೇರಿಕೊಂಡು ಈಗ ಪ್ರಭಾ ಆರಾಧಿಸ್ತಕ್ಕಂಥ ಒಳ್ಳೆ ಭಾಗ್ಯ ನೀಡಿದಕ್ಕೆ ಹಾಗೆ ನಿಮಗೆ ಸ್ತೋತ್ರ ತಂದಿ. ಈಗ ಪ್ರಭಾ ಅಯ್ಯ ತಿರುಗಿ ಸ್ವಾಮಿ ನಾವು ವಾಕ್ಯ ಧ್ಯಾನ ಮಾಡುವಾಗ ಅಯ್ಯ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ನೀವು ಮಾತಾಡಿದ್ರೆ ಮಾತ್ರ ಪ್ರಭಾ ನಾವೆಲ್ಲರಿಗೆ ಪ್ರಭಾ ಆ ವಾಕ್ಯಗಳು ಅರ್ಥವಾಯ್ತವ. ಆ ವಾಕ್ಯ ನಾವು ಉಪಯೋಗ ಮಾಡಿಕೊಂಡು ಪ್ರಭಾ ಭಯ ಭಕ್ತಿಯಲ್ಲಿ ನಡಿಲಿಕ್ಕೆ ಸಾಧ್ಯದ ಪ್ರಭಾ. ಈ ದಿನದಲ್ಲಿ ಸ್ವಾಮಿ ನಮ್ಮ ಮಧ್ಯಕ್ಕೆ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿ, ನಮ್ಮೆಲ್ಲರಿಗೆ ಬಲಪಡಿಸಿ, ನಮ್ಮೆಲ್ಲರಿಗೆ ನಿಮ್ಮ ನೀತಿ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ಹೊಸ ವರ್ಷ ಅನ್ಬೇಕಾದ್ರೆ ನಮ್ಮೆಲ್ಲರಿಗೆ ಏನ್ ನೆನಪು ಬರ್ತದ ಅಂದ್ರ ಹೊಸ ಬಟ್ಟೆಗಳು, ಹೊಸ ವಸ್ತುಗಳು, ಎಲ್ಲ ಡೆಕೋರೇಷನ್ ನೆನಪು ಬರ್ತಾವ ಅಲ್ಲ. ಕರಡಿಗೆ ದೇವ್ರು ಏನು ಕೊಡ್ತಾರ? ನಮ್ಮ ಹೊಸ ಬಟ್ಟೆಗಳು ಕೇಳ್ತಾ ಇಲ್ಲ, ನಮಗೆ ಹೊಸ ವಸ್ತುಗಳು ದೇವ್ರು ಕೇಳ್ತಾ ಇಲ್ಲ. ದೇವ್ರು ನಮ್ಮಲ್ಲಿ ಏನು ಕೇಳ್ತಾರ ಗೊತ್ತಾ? ಹೊಸ ಮನಸ್ಸು. ಹಲ್ಲೆಲೂಯಾ. ಚಪ್ಪಳೆ ತಟ್ಟರೆ. ಈ ಹೊಸ ಮನಸ್ಸು ನಮ್ಮಲ್ಲಿ ಸೃಷ್ಟಿಯಾಗಬೇಕಂತೇಳಿ ಎಷ್ಟೋ ದಿವಸಗಳು ಹಿಡಿದು ದೇವರು ನಮ್ಮೆಲ್ಲರಿಗೆ ಕೈ ಚಾಚಿ ಕರಿತಾನೆ ಏನಂತೇಳಿ ಕರಿತಾರ ಅಲ್ಲ. ಎಲ್ಲಿ ಕಷ್ಟಪಡೋರಿ ಹೊರಗೆ ಹೋಗ್ತಾರೆ, ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ, ನಾನೇ ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅನ್ನತಾರ. ನಿಜವಾಗಲು ಈ ದಿನದಲ್ಲಿ ಮತ್ತ ಆ ಮಾತು ನಮ್ಮೊಂದಿಗೆ ಯಾವ ರೀತಿಯಲ್ಲಿ ಮಾತಾಡ್ತಾರ ನಾವು ಒಂದ್ಸಲ ನಾವು ಏನಂದ್ರ ಬೈಬಲ್ನಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಕೆಲವು ವಚನದಾಗ ಮಾತ್ರ ಇದು ವಾಕ್ಯ ನಾವು ಧ್ಯಾನ ಮಾಡ್ಕೊಂಬರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಾಗ 9ನೇ ವಚನ ಹಿಡಿದು ಓದ್ಕೊಂಬರಿ. ಜೋರಾಗಿ ಓದಬೇಕು. ಯಾರಿಗಾದ್ರೂ ಅದು ವಾಕ್ಯ ಸಿಕ್ಕದು, ಎಲ್ಲರೂ ಬೈಬಲ್ ಇದ್ದವರು ಕನ್ನಡ, ತೆಲುಗು, ಹಿಂದಿ ಯಾವುದೇ ಆಗಿರಲಿ ದಯಮಾಡಿ ಬೈಬಲು ತೆಲುಗು ಅಂತಂದ್ರೆ ಓದಲಕ್ಕ ಪ್ರಯಾಸ ಪಡ್ರಿ. ಯಾವಾಗ ಪ್ರಯಾಸ ಪಟ್ರೆ ಮಾತ್ರ ಅದ್ರ ಪ್ರತಿಫಲ ಹೊಂದಕಲಿಕ್ಕೂ ಸಾಧ್ಯದ. ಏನದಂತ ಓದ್ರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ
ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದುಬಿಟ್ಟು. ಹಲ್ಲೆಲೂಯಾ. ಮೊಟ್ಟ ಮೊದಲಾಗಿ ಇಲ್ಲಿ ಕೊಲೆಸಿದವರಿಗೆ ಬರೆದ ಪತ್ರಿಕೆ ಅಂತಂದಿನಾಗ ಈ ಹೈದರಾಬಾದ್ ಅಂತ ಒಂದು ಪಟ್ಟಣ ಇದ್ದಿರ್ಬೋದು, ಅಥವಾ ಪ್ರಾಂತ ಇದ್ದಿರ್ಬೋದು, ಒಂದು ದೇಶ ಇದ್ದಿರ್ಬೋದು, ಆ ದೇಶದಾಗಿರ್ತಕ್ಕಂಥ ಜನರಿಗೆ ದೇವರು ದೈವ ಸೇವಕರ ಮೂಲಕವಾಗಿ ಈ ರೀತಿಯಾಗಿ ಮಾತಾಡ್ತಾರ. ಏನಂತ ಹೇಳ್ತಾರ ಅಂತಂದ್ರೆ, ದೈವ ಸೇವಕರು ಮಾತಾಡುವಾಗ ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಇವತ್ತು ಸುಳ್ಳು ಹೆಚ್ಚಳ. ಚಿಕ್ಕ ಮಕ್ಕಳಿದ್ರು ಬಿ ಮಾತ್ರ ಪರವಾಗಿಲ್ಲ, ದೊಡ್ಡವರಿದ್ರು ಬಿ ಪರವಾಗಿಲ್ಲ. ಮೊದಲು ಸುಳ್ಳೆ ಆಡೋ ಪರಿಸ್ಥಿತಿ ಬಂದದ. ಏಟ್ ಅವಸರ ಆಗೋದು ಸುಳ್ಳು ಅಂತಂದ್ರ ಅದು ನರಕದಲ್ಲಿ ಒಯ್ಲತ್ತದ. ಸುಳ್ಳು ಎಲ್ಲಿ ಒಯ್ಲತ್ತದ್ರಿ ನಮ್ಗ? ಅಲ್ಲ, ಸುಳ್ಳು ಎಲ್ಲಿ ಒಯ್ಲತ್ತಂದ್ರೆ ಗಲತ್ ಜಾಗದಾಗ ನಮ್ಗೆ ಒಯ್ದು ನಿಂದಿರ್ಸೋತದ, ಒಂದು ಕಚೇರಿದಾಗ ನಿಂದಿರ್ತದ. ಒಂದು ಅಪರಾಧಿ ಅಂತ ಕೇಸಂದ್ರ ಖರೆ ಮಾಡಕ್ಕಂದ್ರ ಸುಳ್ಳು ಸಾಕ್ಷಿ ಇರ್ತದ. ಅಲ್ಲ, ಸುಳ್ಳಿಗೆ ಸೋಲಿಸ್ಬೇಕಾದ್ರೆ ಏನ್ ಮಾಡಿ ಸೋಲಿಸ್ಬೇಕಂತ? ಅಲ್ಲ, ಸತ್ಯದಿಂದ, ಪ್ರೀತಿಲಿಂದ ಅದಕ್ಕೆ ನಾವು ಸೋಲಿಸ್ಬೇಕಂತ. ಸುಳ್ಳಾಡೋರಿಗೆ ಸುಳ್ಳಾಡಿ ಕಸಿ ಸೋಲಿಸ್ಬಾರ್ದಂತ, ಸತ್ಯ ಆಡಿನ ಸೋಲಿಸ್ಬೇಕು. ಆ ರೀತಿಯಾಗಿ ಮೊಟ್ಟ ಮೊದಲಾಗಿ ಈ ರೀತಿಯಾಗಿ ಹೇಳ್ತದ. ಅಲ್ಲ, ಆಡಿ ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೈತೆಗಳ ಕೂಡ ತೆಗೆದಿಟ್ಟು. ಇವತ್ತು ಅವೆಲ್ಲ ತೆಗೆದು ಗಂಟು ಹಾಕಿ ಬಾಜಿಗೆ ಹಾಕಬೇಕದು ತೆಗಿನೇ ಬೇಡ. ನಿಮ್ಮಲ್ಲಿ ಕೆಲವು ದುಡ್ಡುಗಳು ಮನೆಗೆ ಇರ್ತಾವ. ಯಾರ ಮನೆಗೆ ಶರಿ ಕುಡಿಕೆರು ಇರ್ತಾರ, ಯಾರ ಮನೆಗೆ ಇಸ್ಪೇಟೆಯಲ್ಲಿ ಆಡೋರು ಇರ್ತಾರ, ಅವ್ರ ಮನೆಗೆ ಬಹಳ ಮಂದಿ ಹೆಣ್ಮಕ್ಳು ಏನು ಮಾಡ್ತಾರ, ತೆಗೆದು ಗಂಟು ಹಾಕಿ ಇಡ್ತಾರ, ಸಿಗಲ್ಲಪ್ಲೆ. ಕಡೆಗೆ ಏನ್ ಮಾಡ್ಬೇಕು, ಹೋಗಿ ಅವ್ರ ಕೈಗೆ ಸಿಗ್ತಾವ. ಏನ್ ಸಿಗಲ್ಲ. ಏಡ್ ಕದ್ದಿಕ್ತೇವೋ, ಏಡ್ ಚಂದ ಇಕ್ತೇವೋ, ಓಡ್ ಸಡನ್ಲಿ ಅವ್ರ ಕೈಗೆ ಸಿಗ್ತಾವ. ಏನ್ ಸಿಗಲ್ಲ. ಕಡೆಗೆ ಅವು ಹೆಂಗೆ ಸಿಕ್ಕಾವಲ್ಲ, ಇವು ಸಿಗಲ್ಲ. ಪ್ಲೇಟ್ ಇಟ್ಕೋಬೇಕು ನಾವು. ಏನ್ ತೆಗೆದಿಡ್ಬೇಕಂತ? ಪೂರ್ವ ಸ್ವಭಾವವನ್ನು ಅದರ ಕೈತೆಗಳು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿರಲ್ಲವೋ. ಈ ಸ್ವಭಾವ ಭಾಗವನ್ನು ಅದನ್ನು ಸೃಷ್ಟಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಜ್ಞಾನವನ್ನುಂಟು ಮಾಡುತ್ತದೆ. ಹಾಲೆಲೂಯಾ. ನಾವು ಏನಾಗ್ಬೇಕಂತ? ನೂತನ. ದೈವ ಸೇವಕರು ಒಂದು ಹಾಡು ಹಾಡ್ಯಾರ. ಏನಂತೇಳಿ ಹಾಡ್ಯಾರ ಗೊತ್ತಾ? ದಿನ ದಿನವೂ ಹೊಸದಾಗಿ ಒದಗಿಸುವ ಕರ್ತನು, ನಾನು ಉಳಿದಿರುವುದು ದೇವರ ಕರುಣೆಯಿಂದ. ಈ ಹಾಡ ನಿಜವಾಗಲು ನಮಗೆ ಹೊಸದಾಗಬೇಕು ಅನಿಸ್ತದ ಅಷ್ಟೇ. ಖರೆ ಈ ಗಂಟು ಮಾತ್ರ ಕಟ್ಟಿ ಕಲ್ಟಿದ್ದೆವು. ಈ ಗಂಟು ಯಾವಾಗಾದ್ರೂ ನಾವು ಬಾಜಿ ಕಟ್ಟಿಕ್ತೇವೋ ಆ ಕಡೆ ನಾವು ನೋಡೇ ಬ್ಯಾಡ್ದು, ಅದು ನಾವು ಬಿಚ್ಚೇ ಬ್ಯಾಡ್ದು. ಸಾಕು, ಇಲ್ಲಿವರೆಗೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳು, ಮಾಡಿರ್ತಕ್ಕಂಥ ಪಾಪಗಳು, ಈ ಗಂಟು ಸಾಕು. ಇದ್ರಾಗ ಇನ್ನೊಂದು ನಾ ಹಾಕಬ್ಯಾಡ್ದು, ಇದ್ರಾಗ ನಾ ತೆಗಿಬ್ಯಾಡ್ದ್ವಿ. ಅದು ಅಲ್ಲಿಗೆ ಮುಕ್ತಾಯ ಮಾಡಕರಿ ಅಂತ ಕಿಶಂದ್ರೆ ಯಾರಾದ್ರೂ ಆ ಸ್ವಭಾವದ ಒಂದು ಗಂಟು ಅವು ಪಕ್ಕದಲ್ಲಿ ಇಟ್ಟು ಬಿಡ್ತಾರೋ ಅವ್ರಿಗೆ ಮಾತ್ರ ನೂತನ ದಿನ ದಿನ ನೂತನ ಆಗ್ಲಿಕ್ಕೆ ಅಂತಂದ್ರೆ ಸಾಧ್ಯ. ದಿನ ದಿನ ಹೊಸದಾಗಿ ಕಾಣಿಸ್ಕೊಳಕ್ಕೆ ಅಂದ್ರೆ ಸಾಧ್ಯದ. ಯಾರು ನೀವು ಮುಂದೆ ಹೋಗ್ತಿರೋ, ನೀವು ಶರಿ ಕುಡಿಯೋದಪ್ಲೆ ಓಡಾಡಿ, ನಿಮಗೆ ನೋಡಿ ಕಸಿ ಜನರು ಅತಿ ಆನಂದ ಪಡಿತಾರ. ನಾ ಕೆಲವು ದಿವಸಕ್ಕೆ ನಾನು ನೋಡ್ತಾ ಇದ್ದೀನಿ, ಈ ವ್ಯಕ್ತಿ ಮೊದಲು ಕಸಿ ಹೊಸ ವರ್ಷದಾಗ ಎಲ್ಲೋ ಕತ್ರ ಕುಂಡಿದಾಗ, ಎಲ್ಲೋ ನಾಲಿದಾಗ ಬಿದ್ದೇ ಬೀಳ್ತೀನು, ಇಲ್ಲೋದ್ರೆ ಯಾರ ಕೈನೊಂದು ಲತ್ತಿ ತಿಂದು ಬರ್ತಿದ್ನು, ಇಲ್ಲ ಹೋದ್ರೆ ಏನೋ ಕಳ್ಕೊಂಡು ಬರ್ತೀನು. ಈ ರೀತಿಯಾಗಿ ಏನಂತಂದ್ರೆ ಅನೇಕ ಮಾತುಗಳು ಆಡಿಕೊಳ್ತಾರ. ಕರೆಕ್ಟ್ಗೆ ಈ ಹೊಸ ವರ್ಷದಲ್ಲಿ ಈಗ ನಾವು ನೂತನ ಸ್ವಭಾವ ಹೊಂದ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ನಮಗೆ ಜನರು ಏನಂತಾರ ಲೋಕದಾಗ ಗುರುತು ಹಿಡ್ತಾರೆ. ಗುರುತು ಯಾರ್ಯಾರು ನಮಗ್ ನೋಡಿ ಕಸಿ ಇವ ಶರಿ ಕುಡಿಕೆ ಹಣ ಅಂತ ಕಿಸಿ ನೋಡಿ ಬಾಜಿಗೆ ಹೋಯ್ತಿದ್ರು, ಅವ್ರು ನಮಗ್ ನೋಡಿ ಕಸಿ ಸಂತೋಷ ಪಟ್ಟು ನಮ್ಮ ಬಲೀಕ್ ಬರ್ಬೇಕು. ಯಾಕೋ ಗೊತ್ತಾ? ಇವ ಹೊಸದಾಗ್ಯನ. ಇವತ್ತು ನಾವು ಹೊಸದಾಗಬೇಕು.
ಮದ್ಯಪಾನ ಮಾಡೋ ಮದ್ಯಪಾನ ಬಿಡಬೇಕು. ಎಲ್ಲಿ ಆಡ್ತಕ್ಕಂಥ ವ್ಯಕ್ತಿ ಎಲ್ಲಿ ಆಡೋದು ಬಿಡಬೇಕು. ಜಗಳ ಆಡ್ತಕ್ಕಂಥ ವ್ಯಕ್ತಿ ಜಗಳ ಆಡೋದು ಬಿಡಬೇಕು. ಅದೇ ಹೊಸ ನೂತನ ಆಗದಂದ್ರ ಹೊಸದು ಆಲೋಚನೆಗಳು, ಹೊಸ ಸ್ವಭಾವ, ಹೊಸ ಮಾರ್ಗ ನಾವು ಧರಿಸ್ಕೊಳ್ಳಕ ಮೊಟ್ಟ ಮೊದಲಾಗಿ ಇದು ನಾವು ಹೊಂದಿಕೊಳ್ಳಕ ನಾವು ಸಿದ್ಧವಾಗಿರ್ಬೇಕು. ಈ ಸಿದ್ಧತೆಯಲ್ಲಿ ನಿಜವಾಗಲು ಏನಂತ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಅಂತ. ಏನುಂಟು ಮಾಡ್ತಂತ? ಪೂರ್ಣ ಜ್ಞಾನ ಉಂಟು ಮಾಡಿದಾಗ ಮನುಷ್ಯ ಯಾಕೆಂದ್ರೆ ಏನಾರ ಅನ್ಸ್ಕೋತಾನ ಅಥವಾ ಬೇರೆ ಯಾವ ಅಂತಾನ? ಪೂರ್ಣ ಜ್ಞಾನ ಇರ್ಬೇಕು. ನಮಗ್ ಕಡಿಮೆ ಅದ. ನಮಗ್ ಕಡಿಮೆ ಇದ್ದಿನ ಕೈ ನಾವು ಸುಳ್ಳು ಆಡ್ತೇವೆ, ನಾವು ಮೋಸ ಮಾಡ್ತೇವೆ, ಅನೇಕರ ಕೈಲಿ ನಾವು ಏನೇನೋ ಅನಿಸ್ಕೋತೇವೆ. ನಮಗ್ ಯಾವಾಗಾದ್ರೂ ಪೂರ್ಣ ಜ್ಞಾನ ಇರ್ತದೋ ಯಾವ ವ್ಯಕ್ತಿ ಎಂಬಲ್ಲ. ಅವನ ಬಗ್ಗೆ ತಪ್ಪಿಲ್ಲಪ್ಪ, ಅವ ಒಳ್ಳೆ ಮನುಷ್ಯನ, ಅವನಿಗೆಲ್ಲಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ಅನ್ಸ್ತಾನ. ಈ ರೀತಿಯಾಗಿ ನಾವು ಮಾಡಕ್ಕೆ ಇಷ್ಟಪಡರೆ ಹಲ್ಲೆಲೂಯಾ. ಈ ಹೊಸ ವರ್ಷದ ಈ 2025ನೇ ವರ್ಷದ ಈ ವಾಕ್ಯ ಇದು ನಮ್ಮೆಲ್ಲರಿಗೂ ವಾಗ್ದಾನ ಅದ. ಈ ವಾಕ್ಯದ ಪ್ರಕಾರವಾಗಿ ನಾವು ನಡೀತೀವಿ ಎಂಬರು ಇವತ್ತು ನಿಮಗೆ ನೀವು ತೀರ್ಮಾನ ತಗೋರಿ. ನನಗೆ ಏನೇ ಸಮಸ್ಯೆ ಬರಲಿ, ನಾ ಮಾತ್ರ ದೇವ್ರ ಚಿತ್ತದಾನುಸಾರವಾಗಿನೇ ಜೀವಿಸ್ತೇನೆ. ಈ ಲೋಕದಾಗಲಿ ಲೋಕದ ಸ್ವಭಾವ ಆಗಲಿ ಇವತ್ತು ನಾ ಬಿಟ್ಟು ಬಿಡ್ತೀನಿ ಅಂತ ಚಂದ್ರ ಯಾರಾದ್ರೂ ನೀವು ತೀರ್ಮಾನ ತೆಗೆದುಕೊಂಡು ದೇವ್ರ ಸನ್ನಿಧಿಯಲ್ಲಿ ಆ ದೇವರಿಗೆ ಪ್ರಮಾಣ ಮಾಡಿ ಪ್ರಾರ್ಥನೆ ಮಾಡಿದ್ರು, ನಿಮ್ಮ ಪ್ರಾರ್ಥನಾ ದೇವರು ಕೇಳ್ತಾರ. ಹಲ್ಲೆಲೂಯಾ. ಎಲ್ಲರ ಕಡೆದು ಯಾರ್ಯಾರಾದ್ರೂ ಈ ತೀರ್ಮಾನ ತಗೊಳ್ತಾರೋ ಅವರೆಲ್ಲರ ಕಡೆದು ಒಂದ್ಸಲ ಜೋರಾಗಿ ಚಪ್ಪಳಿ ತಟ್ಟಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ನಿಜವಾಗ್ಲೂ 1 ಕೊರಿಂಥಿ 14ನೇ ಅಧ್ಯಾಯ 1ನೇ ವಚನ. 1 ಕೊರಿಂಥಿ 14ನೇ ಅಧ್ಯಾಯ 14ನೇ ಅಧ್ಯಾಯದಾಗ 1ನೇ ವಚನ. ಹಲ್ಲೆಲೂಯಾ. ಆಸಕ್ತಿ ನಮ್ಮಲ್ಲಿ ಎಲ್ಲದ. ನಾವು ಏನು ಅಭ್ಯಾಸ ಮಾಡಬೇಕು, ಏನು ಅಭ್ಯಾಸ ಮಾಡಬಾರ್ದು. ಇವತ್ತು ದೇವರು ನಮ್ಮೆಲ್ಲರಿಗೆ ನಮ್ಮ ಮಧ್ಯದಾಗಿದ್ದು ಮಾತಾಡ್ತಾರ. ಪವಿತ್ರಾತ್ಮಗೆ ದುಃಖ ಪಡಿಸಿದ್ರೆ ಮಾತ್ರ ಪವಿತ್ರಾತ್ಮ ದೇವರು ಕ್ಷಮಿಸೋರಲ್ಲ. ಮನುಷ್ಯರು ಒಂದ್ ವೇಳೆ ನಾವು ಈ ರೀತಿಯಾಗಿ ಏನು ಅನ್ಕೊಳ್ಳಿವಂತ ನಾವು ಕ್ಷಮಿಸ್ಕೋಬಹುದು. ಕರಡಿಗೆ ಪವಿತ್ರಾತ್ಮ ದೇವರು ಮಾತ್ರ ಕ್ಷಮಿಸ್ತಕ್ಕಂಥವ್ರು ಅಲ್ಲ. ಇಲ್ಲಿವರೆಗೆ ನಾವು ಯಾವುದೋ ರೀತಿಯಲ್ಲಿ ನಾವು ಜೀವಿಸಿದೆವು, ಪರವಾಗಿಲ್ಲ. ಕಡೆಗೆ ಇಲ್ಲಿನ ಹಿಡಿದು ನಾವು ಏನು ಮಾಡ್ಬೇಕಂತ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವು ಒಳಗೆ ವಿಶೇಷವಾಗಿ ಪ್ರಾರ್ಥಿಸುವ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇವತ್ತು ನಿಮ್ಮ ಕುಟುಂಬದಾಗ ನೀವು ಪ್ರೀತಿ ಇರ್ಲಕ್ಕ ನೀವು ಸಿದ್ಧವಾಗ್ರಿ. ಯಾವ ಕುಟುಂಬದಾಗ ಪ್ರೀತಿಯಿಂದ ಜೀವಿಸ್ತಾರೋ ಆ ಕುಟುಂಬದ ಸ್ವಭಾವನೆ ಬೇರೆ, ಆ ಕುಟುಂಬದ ಸಮಾಧಾನನೇ ಬೇರೆ. ಬಹಳ ಮಂದಿ ನೋಡಿ ಆಶ್ಚರ್ಯ ಪಡಿತಾರ. ಹ್ಯಾಂಗ ಬಿ ಮಾಡ್ಬೇಕು, ಇವ್ರಿಗೆ ಜಗಳ ಹಚ್ಬೇಕಂತಾರ. ಕರಡಿಗೆ ಅವ್ರಿಗೆ ಖೂನ ಇಲ್ಲ. ಅವ್ರ ಬಲ್ಲಿ ಏನದ? ಪ್ರೀತಿ ಭಂಡಾರ ಅವ್ರ ಬಲ್ಲಿ. ಯಾರು ಏನು ಹೇಳಿದ್ ಬಿ ಕೇಳಲ್ಲ. ಅವ್ರ ಖಾಲಿ ಪ್ರೀತಿ. ಈ ಪ್ರೀತಿ ಎಲ್ಲ ಏನು ಮಾಡ್ತದ ಅಂತಂದ್ರ ಎಲ್ಲ ಸಹಿಸಿಕೊಳ್ತದಂತ ಪ್ರೀತಿ ಅಲ್ಲ. ಈ ಪ್ರೀತಿ ಎದ್ರ ಮತ್ತೆ ಯಾವ್ದು ಬಿ ಏನೂ ಇಲ್ಲ. ಇದಕ್ಕೆ ಸೋಲಿಸ್ತಕ್ಕಂಥ ಶಕ್ತಿ ಎದ್ರ ಬಲ್ಲಿ ಬಿ ಇಲ್ಲ. ಎಲ್ಲಕ್ಕ ದಿನ ದೊಡ್ಡದು ಪ್ರೀತಿ. ಆ ಪ್ರೀತಿ ಇವತ್ತು ನಮಗೂ ನಿಮಗೂ ಈ ರೀತಿಯಾಗಿ ಕಲಿಸ್ತಾರ. ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಮಾತು ಹೇಳ್ತಾರ. ಅದ್ರಾಗ ನಾವು ಓದಿದೆವು. ಕೊಲಿಸಿದವರಿಗೆ ಬರೆದ ಪತ್ರಿಕೆದಾಗ ಅವೆಲ್ಲ ನಾವು ಬಾಜಿಗೆ ಕಟ್ಟಿ ಇಡಬೇಕಂತ ಏನಿಲ್ಲ.
ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರ ನಾವು ಕೇವಲ ಏನು ಅಭ್ಯಾಸ ಮಾಡ್ಬೇಕಂದ್ರ ಪ್ರೀತಿ. ಪ್ರೀತಿ ಯಾರಾದರೂ ಅಭ್ಯಾಸ ಮಾಡ್ತಾರೋ ಅದ್ರ ಮುಂದ ಯಾವ್ದು ಬಿ ನಿಂದ್ರಲಕ್ಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯದ? 13ನೇ ಅಧ್ಯಾಯದಾಗ ಅದರಲ್ಲಿ 4ನೇ ವಚನ ಹಿಡಿದು 7ನೇ ವಚನ ತನಕ ಓದ್ಕೊಂಬರಿ. ಪ್ರೀತಿ ದಯ ತೋರಿಸುವುದು, ಪ್ರೀತಿ ಮಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರಣಗೆಟ್ಟು ನಡೆಯುವುದಿಲ್ಲ. ಹಲ್ಲೆಲೂಯಾ. ಏನ್ ತಪ್ಪು ನಡೆದಿಲ್ಲ ಅಂತ? ಏನ್ ತಪ್ಪಲ್ಲಂತ? ಅದು ಮರ್ಯಾದೆ. ಇದು ನಮ್ಮಲ್ಲಿ ಅದನ್ನ ಮರ್ಯಾದೆ. ಮಾತಿಗೆ ನಾವು ಮರ್ಯಾದೆ ಬಿಟ್ಟು ಕೊಡ್ತೇವೆ. ಮಾತಿಗೆ ನಾವು ನೀತಿ ಮಾರ್ಗ ಬಿಟ್ಟು ಕೊಡ್ತೇವೆ. ಮಾತಿಗೆ ನಾವು ತಪ್ಪಿ ಹೋಯ್ತೇವೆ. ಕಡೆಗೆ ಈ ಪ್ರೀತಿ ಮನುಷ್ಯಗೆ ಏನು ಕಲಿಸ್ತದ ಅಂತಂದ್ರ ಒಳ್ಳೆ ಆಲೋಚನೆಗಳು, ಒಳ್ಳೆ ಮಾರ್ಗ ನಮ್ಗೆ ಅಂದ್ರ ತೋರಿಸ್ತದ. ಏನಂತದಾಯ್ತು ಇಲ್ಲಿ ನಾವು ನೋಡ್ಬೇಕಾದ್ರ 14ರಿಗೆ ಏನಂತ? ಪವಿತ್ರಾತ್ಮನಿಂದಾಗುವ ವರಗಳು ಅವು ಒಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಅಂತ. ಅಲ್ಲ, ಆಸಕ್ತಿಯಿಂದ ನಾವು ಯಾವಾಗಾದ್ರ ಅಪೇಕ್ಷಿಸ್ತೇವೋ ಅವಾಗ ಮಾತ್ರ ಇದು ನಮಗೆ ಸಿಗಲಕ್ಕ ಸಾಧ್ಯ. ಅದರ ಕಡೆಯಲ್ಲಿ ಇಲ್ಲಿ ಹೇಳ್ದ ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಮರ್ಯಾದೆ ಗೆಟ್ಟಿ ನಡೆಯುವುದಿಲ್ಲ. ಇವತ್ತು ನಮಗೆ ನಾವು ಅವಮಾನ ಪಡಿಸ್ಕೊತಾ ಇದ್ದೇವೆ. ಮಾತಿಗೆ ಸುಳ್ಳು ಹೇಳೋದು, ಸುಳ್ಳು ಹೇಳಿ ಒಂದಿನ ಏನಾಯ್ತು ಅಂತಂದ್ರ ಹಾಳಾಯ್ತಾರ. ನಾವು ಎಷ್ಟು ಸುಳ್ಳು ಹೇಳ್ತೇವೋ ಅಷ್ಟೇ ನಾವು ಮೋಸ ಹೋಯ್ತು. ನಮ್ಮೊಳಗ ಜೀವ ಇರಲ್ಲ, ನಮ್ಮೊಳಗೆ ಸತ್ಯ ಇರಲ್ಲ, ನಮ್ಮೊಳಗ ಪ್ರೀತಿ ಬಿ ಇರಲ್ಲ. ನಮ್ಮೊಳಗೆ ಪ್ರೀತಿನೇ ಹೊಂಟೋಯ್ತು ಅಂತ ನಮ್ಮಲ್ಲಿ ಏನು ಉದ್ದಪ್ಲೆ? ನಮ್ಮೊಳಗಿರ್ತಕ್ಕಂಥ ಪ್ರೀತಿನೇ ಒಂದ್ ವೇಳೆ ಹೊಂಟೋಯ್ತು ಅಂತಂದ್ರ ನಮ್ಮೊಳಗೆ ಇದ್ದಪ್ಲೆ ಏನಂತ ಏನೂ ಇಲ್ಲ. ಅಂತ ಜೀವಿತ ಜೀವಿಸೋದ್ರಾಗ ಏನು ಪ್ರಯೋಜನನೇ ಇಲ್ಲ. ಏನೇನ್ರ ಅದ ಮತ್ತಿರಂದ ಸಚ ಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯ ಆಗು ಒಲ್ಲೆ ಅಂತ. ಏನಾಗ್ಬೇಕಂತ? ಎದಕ್ಕೆ ಜಯ ಆಗಬೇಕು? ಸತ್ಯಕ್ಕೆ ಜಯ ಆಗಬೇಕು. ಸತ್ಯಕ್ಕೆ ಜಯ ಆದ್ರೆ ನಾವು ಮಜಬೂತಾಗಿ ನಿಲ್ಲುತ್ತೇವೆ. ಸತ್ಯಕ್ಕೆ ಜಯ ಆದ್ರೆ ಏನಾಗ್ತದೆ ಗೊತ್ತಾ? ನಾವು ಕೀರ್ತನದಲ್ಲಿ ಓದಿದೆವು 1ನೇ ಅಧ್ಯಾಯದಾಗ. ಅದು ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೇ ಇರ್ತಾರಂತ ಮನುಷ್ಯ. ಸತ್ಯಕ್ಕೆ ಜಯ ಆಗಬೇಕಾದ್ರ ಆ ವ್ಯಕ್ತಿ ಯಾವಾಗ ಬಿ ಆ ಗಿಡಕ್ಕೆ ಎಲ್ಲಿ ಹಚ್ಚಿಗೆ ಇರ್ತಾವಂತ, ಯಾವಾಗ ನೋಡಿದ್ರು ಬಿ ಅದು ಫಲ ಕೊಡ್ತಾನೆ ಇರ್ತಂದ್ರ. ಫಲ ಅಂದ್ರ ಯಾವಾಗಲೂ ಪ್ರೀತಿ ಮಾಡ್ತಕ್ಕಂಥ ಮನಸ್ಸು ಬೇಕು. ಕೆಲವು ಮಂದಿ ಬಹಳ ಕಾಡಿಸ್ತಾರ, ಬಹಳ ಮೋಸ ಮಾಡ್ತಾರ. ಕಡೆಗೆ ಎಷ್ಟು ಸಲ ಮೋಸ ಮಾಡಿದ್ರಿ ಮತ್ತೆ ತಿರುಗಿ ಅವ್ರ ಕೈ ಹಿಡಿಯೋದು ಹೋಗಿ ಕಾಲು ಹಿಡಿಯೋ ಪರಿಸ್ಥಿತಿ ಬರ್ತದ. ತಪ್ಪಾಗ್ಯಾದ್ರಿ, ಅವು ಬಿ ಕೊಡ್ತೇವೆ, ಇವು ಬಿ ಕೊಡ್ತೇವೆ, ದಯ ಮಾಡಿ ನಮ್ಗೆ ಆಗ ಜರ ಟೈಮ್ ಹೊಡೀರಿ ಅಂತೇವ. ಇಲ್ಲ ಎಷ್ಟು ಮಂದಿ ಅಂತೇವು. ಖರೆ ಬಿ ಒಂದೊಂದು ಸಮಯ ಹಿಂಗೆ ಬರ್ತಾವ ಅಂತಂದ್ರ ಅವ್ರ ಕಾಲಿಡೋ ಪರಿಸ್ಥಿತಿ ಬರ್ತದ. ಆ ಪರಿಸ್ಥಿತಿ ತಂದ್ಕೋಬೇಡ. ಆ ಪರಿಸ್ಥಿತಿ ಯಾವಾಗ ಬರ್ತದ ಅಂತಂದ್ರ ಯಾವಾಗಾದ್ರೂ ನಾವು ಸತ್ಯ ಬಿಡ್ತೇವೋ ಅವಾಗ ಮಾತ್ರ ಆ ಪರಿಸ್ಥಿತಿ ಬರ್ತದ. ಆ ಪರಿಸ್ಥಿತಿಲಿ ನಾವು ಸಂಪೂರ್ಣವಾದ ಬಿಡುಗಡೆ ಹೊಂದಬೇಕಾದ್ರ ನಾವು ನಿಜವಾಗಲೂ ಏನು ಮಾಡಬೇಕು ಅಂತಂದ್ರ ಅದಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು? ಸಂತೋಷ ಪಡದೆ ಸತ್ಯಕ್ಕೆ ಜಯ ಹಾಗೂ ಒಲೆ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿ ಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಇವತ್ತು ನಿಜವಾಗಲು ಈ ಲೋಕದಾಗ ಬಂದ್ ಕಸಿ ಎಷ್ಟು ಜನರು ಏನು ಕಳ್ಕೊಂಡರು ಗೊತ್ತಿಲ್ಲ. ಕಡೆಗೆ ಯೇಸು ಸ್ವಾಮಿ ಮಾತ್ರ ಈ ಲೋಕದಾಗ ಬಂದು
ವಿಧೇಯತೆ ಕಳ್ಕೊಂಡಾರಂತ. ಯಾಕಂದ್ರೆ ಈ ಲೋಕದಾಗ ಏನಿಲ್ಲ ಅಂತಂದ್ರ ವಿಧೇಯತೆ ಇಲ್ಲ. ಏನದ? ಎಷ್ಟು ಜನರು ಬಲ್ಲದ? ಈಗ ನಾವು ಕ್ರೈಸ್ತರು ಅಂತ ಕೇಸಿಂದ ನಾವು ಹೇಳ್ಕೊತೇವೆ ಕರಡಿಗೆ. ವಿಧೇಯತೆ ನಮ್ಮಲ್ಲಿ ಎಷ್ಟು ಜನರು ಬಲ್ಲದ? ಎಷ್ಟು ಜನರು ಬಲ್ಲದ? ನಾವು ಒಂದು ವೇಳೆ ವಿಧೇಯತೆಯಲ್ಲಿ ಇದ್ದೇವೆ ಅಂತಂದ್ರ ನಮಗ ನೋಡ್ಕಸಿ ಹೊಟ್ಟೆ ಕಿಚ್ಚು ಪಡೆಯೋರು ಯಾರು ಭೀ ಇಲ್ಲ. ನಮ್ಮಲ್ಲಿ ಒಂದ್ ವೇಳೆ ವಿಧೇಯತೆ ಇತ್ತು ಅಂತಂದ್ರ ನಮಗ್ ನೋಡಿ ಹೊಟ್ಟೆ ಉಬ್ಬಿಕೊಳ್ಳೋದು, ಹೊಗಳಿಕೊಳ್ಳುವುದು ಯಾರು ಭೀ ಇರಲ್ಲ ನಮ್ಮಲ್ಲಿ. ಏನ್ ಯಾರ ಇರ್ತಾರ? ಸಾಧ್ಯನೇ ಇಲ್ಲ ಅಲ್ಲ. ಆ ರೀತಿಯಾಗಿ ನಾವು ನಿಜವಾಗಲು ಇದ್ರಾಗ ಮತ್ತ ಇರ್ಲಕ್ಕ ನಾವು ಎಷ್ಟು ಜನರು ಸಿದ್ಧವಾಗ್ಲತ್ತಿದ್ದೆವು. ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವು, ವಿಧೇಯ ಇಲ್ಲದಂತೆ ಆಗುವುದು. ಪೂರ್ಣವಾಗಿ ತಿಳಿಕೊಳ್ಳುತ್ತದೆ, ಪೂರ್ಣವಾಗಿ ಪ್ರವಾದಿಸುತ್ತಾವೆ. ಅದರ ಸಂಪೂರ್ಣವಾದದ್ದು ಬಂದಾಗ ಪೂರ್ಣವಾದದ್ದು ಇಲ್ಲದಂತೆ ಆಗುವುದು ಅಲ್ಲ. ಯಾಕಂದ್ರೆ ಇದು ಸಂಪೂರ್ಣವಾಗಬೇಕಾದ್ರ ಇದ್ರಾಗ ನಾವು ಏನು ಮಾಡಬೇಕು? ಇವತ್ತು ನಾವು ಇದ್ರಾಗ ನಾವು ಏನು ಮಾಡಬೇಕು ಎಂಬ ವಿಷಯದಾಗ ನಾವು ಬಹಳಷ್ಟು ಜನರು ಅಂದ್ರೆ ಆಲೋಚನೆಗಳು ಮಾಡ್ಕೋಬೇಕು. ನೋಡ್ರಿ, ನಾವು ಲಾಕ್ಡೌನ್ದಾಗ ಎಷ್ಟೋ ಜನರು ತನಗೆ ತಾನು ಸಂಪೂರ್ಣವಾಗಿ ಹೊಸದಾಗಿ ಮಾಡಿಕೊಂಡು ಎಷ್ಟೋ ಜನರು ಶುದ್ಧಾಗಿ ಶತ್ರುಗಳಿಗೆ ವೈರುಗಳಿಗೆ ದಾನ ಧರ್ಮ ಮಾಡಿ ನೋಡ್ರ, ದಯಾ ತೋರಿಸಿ ನೋಡ್ರ, ದವಾಖಾನೆಗೆ ತೋರಿಸಿ ನೋಡ್ರ. ನನ್ನ ಬಳಿ ಏನು ಬಿ ಇದ್ದಿಲ್ಲ, ನನ್ನ ಬಳಿ ಏನೂ ಇದ್ದಿಲ್ಲ. ಕರಡಿಕೆ ನನ್ನ ಬಳಿ ಇದ್ದಿಂದ ನಾ ಕೊಳ್ಳಕ್ ಹೋಗಿದೆ. ಅನೇಕ ಜನರ ಬಳಿ ಹೋಗಿದೆ. ಸುಮಾರು ಇಲ್ಲಿಂದ ಮೇದಿಪಟ್ಟಣಂ ತನ ಸೈಕಲ್ ಮೇಲೆ ಹೋಗಿದೆ, ನಿಂಗಂಪಲ್ಲಿಗೆ ಸೈಕಲ್ ಮೇಲೆ ಹೋಗಿದೆ, ಬೋರಬಂಡಕ್ಕೆ ನಾ ಸೈಕಲ್ ಮೇಲೆ ಹೋಗಿದೆ, ಮೋಸಪೇಟೆಗೆ ನಾ ಸೈಕಲ್ ಮೇಲೆ ಹೋಗಿದೆ. ಸೈಕಲ್ ಮೇಲೆ ಹೋಗಿ ಏನು ಮಾಡಿದೆ ಅಂದ್ರ ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡಿದೆ. ಬಲಹೀನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಾಕ್ಯದ ಮೂಲಕವಾಗಿ ಅವರಿಗೆ ಬಲಪಡಿಸಿ ಅವ್ರಿಗೆ ದೇವ್ರ ಮಾರ್ಗ ತೋರಿಸಿದೆ. ಒಬ್ಬರು ಫೋನ್ ಮಾಡ್ಯಾರ, ನಾವು ದವಾಖಾನೆಗೆ ಬಂದಿದ್ದೆವು, ನಮ್ಗೇನಾದ್ರು ಪ್ರಾಜೆಕ್ಟ್ ಬಂದದ, ಮತ್ತೇನಾದ್ರು ಹಿಂಗ ನಮಗ್ ಕನ್ನಡ ಅಂತ ಕೇಸಂದ್ರೆ ತಿಳಿಸ್ಯಾರ ಅಂತ ಹೇಳ್ಕೇಸಂದ್ರೆ ಫೋನ್ ಮಾಡಿದ್ರ. ಸರಿ, ನೀವು ಎಲ್ಲಿದ್ದೀರಿ? ನಾವು ಹೊಂಟಿದ್ದೇವೆ ಅಂತ ಅಂದಿನಾಗ ಆ ಆಸ್ಪತ್ರೆಯಲ್ಲಿ ಹೋಗಿನಾಗ ಹೇಳ್ತಾರ, ನೀವು ದೂರಿರಿ, ಯಾಕಂದ್ರೆ ನಮಗ್ ಕರೋನಾ ಬಂದದ, ನಾ ಸತ್ರ ಪರ್ವ ಕಡೆ ನನ್ನ ರೋಗ ನಿಮಗೆ ಅಂಟ್ಕೋಬಾರ್ದು ಅಂತ ಹೇಳ್ಕಿಸಿ ಒಂದು ಒಳ್ಳೆ ಆಲೋಚನೆಗಳು. ಏನಿಲ್ಲ, ಅಲ್ಲಿ ಹೋಗಿದ ಮೇಲೆ ನಾವೊಂದೇವು ಕರುಣ ಇಲ್ಲ, ಗಿರುಣ ಇಲ್ಲ. ಅದು ಮೊದಲು ತೆಲೆಗಿಂದ ಅದು ತೆಗೆದು ಹಾಕ್ರಿ, ಅದು ಮೊದಲು ತೆಗೆದು ಹಾಕ್ರಿ. ನೀವು ಅಡ್ಮಿಷನ್ ಆಗ್ಬೇಡ್ರಿ, ನೀವು ಮನೆ ನಡೀರಿ ಅಂತಂದ್ರ ಇಲ್ಲ, ನನ್ನ ಮಕ್ಕಳವ, ನನ್ನ ಮಕ್ಕಳಿಗೆ ನಾ ಎಲ್ಲ ಮದುವೆ ಮಾಡ್ಬೇಕು, ನೋಡ್ಬೇಕು, ವ್ಯವಸ್ಥೆ ಮಾಡ್ಬೇಕು, ನನ್ನ ಮಕ್ಕಳಿಗೆ ಯಾರು ನೋಡ್ತಾರ ಅಂತಂದ್ರೆ ನಾ ಹೇಳಿದೆ, ನೀವು ಆಸ್ಪತ್ರೆಯಲ್ಲಿ ನೀವು ಅಡ್ಮಿಟ್ ಆಗಿರೋದು ನಿಮ್ಗೆ ಇಲ್ಲಿ ಮೋಸ ಹೋಗ್ತೀರಮ್ಮ ಅಂತಂದ್ರೆ ಇಲ್ಲ, ಏನ್ಯಾಕಾಗಲ್ಲ, ನಾ ಏಟ್ಯಾಕೆ ರೊಕ್ಕ ಹೋಗಲ್ಲ, ನಾ ಬದುಕಬೇಕು ನನ್ನ ಮಕ್ಕಳಿಗೆ ನೋಡ್ಲಕ್ಕ ಅಂತಂದ್ರ ಕರೆಕ್ಟ್. ಅವ್ರು ಹೇಳಿದ ಮಾತು ಕೇಳೋದ್ರ ಅವ್ರ ತಾಯಿ ತಂದೆಗೆ ಹೇಳಿ ರಿಕ್ವೆಸ್ಟ್ ಮಾಡಿ, ನೋಡ್ರಿ ಇವ್ರು ಮೋಸ ಹೋಗ್ತಾರ, ಇಲ್ಲಿಂದ ನೀವು ಕರ್ಕೋರಿ, ಅವರಿಗೆ ಆ ಫಲಾನಿ ಜಾಗದಾಗ ನೀವು ಬೀದರ್ದಾಗೆ ಟ್ರೀಟ್ಮೆಂಟ್ ಮಾಡಿಸ್ರಿ ಅಂತ ಹೇಳ್ಕೇಸಂದ್ರ ಅವ್ರಿಗೆ ಹೇಳ್ಕಸಿ ಇಲ್ಲಿಂದ ಏನೋ ಹೇಳ್ಕಸಿ ಅಂದ್ರೆ ಇಲ್ಲಿ ಕಳ್ಸಿಕೊಟ್ಟಿನಾಗ ನಿಜವಾಗ್ಲು ಅಲ್ಲಿ ಬೀದರ್ದಾಗೆ ಅಂದ್ರ ಅವ್ರಿಗೆ ಕರುಣ ಇಲ್ಲ ಅಂತ ಹೇಳ್ಕೇಸಂದ್ರೆ ಹೇಳಿ ಬೇರೆ ರೋಗ ಅಂತ ಹೇಳ್ಕೇಸಂದ್ರೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಒಳ್ಳೆ ಆರೋಗ್ಯ ಬರಪ್ಪಲೆ ದೇವರು ಕಾರ್ಯ ಮಾಡ್ಯಾರ. ಹಾಲೆಲೂಯಾ, ಚಪ್ಪಾಳೆ ತಟ್ಟಾರೆ. ಆಸ್ಪತ್ರೆಯಲ್ಲಿ ಒಂದ್ ವೇಳೆ ಅವರು ಅಡ್ಮಿಷನ್ ಆದ್ರೆ ಏನಾಯ್ತದೋ ಗೊತ್ತಿಲ್ಲ ಕರೆಕ್ಟ್ಗೆ. ಅಲ್ಲಿಂದ ಅವ್ರಿಗೆ ನಾವು ಕಳ್ಕೊಟ್ಟಿದ ಮೇಲೆ ಅವ್ರಿಗೆ ಕರುಣ ಇಲ್ಲ ಅಂತ ಹೇಳ್ಯಾರ, ಇಲ್ಲಿ ಕರುಣ ಅದ ಅಂತ ಹೇಳ್ಯಾರ, ಅಲ್ಲಿ ಕರುಣ ಇಲ್ಲ ಅಂತ ಹೇಳ್ಯಾರ ಅಂತಂದ್ರೆ ಎಷ್ಟು ಮೋಸ ಅಲ್ಲ. ಅವಾಗ ಅವ್ರು ಸ್ವಲ್ಪ ದಿವಸ ಹೋಗಿ ಉಳಿದ ಕಸಿ ಅಂದ್ರೆ ಆರೋಗ್ಯ ಹೊಂದ್ಕೊಂಡು ತಿರುಗಿ ಬಂದೆ ಅಂದ್ರೆ ಗೊತ್ತಾ ಸಂತೋಷವಾದ ಜೀವಮಾನ ಜೀವಿಸ್ಲಕ್ಕ ಅವ್ರು ಇಷ್ಟಪಡ್ತಾರೆ. ಹಾಲೆಲೂಯಾ. ಆದ್ರೆ ಈ ಸ್ವಭಾವ ನಮ್ಮಲ್ಲಿ ಬರ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಅಂತಂದ್ರ ದೇವ್ರ ಸನ್ನಿಧಿಯಲ್ಲಿ ಹೋಗ್ಬೇಕು. ಹಾಲೆಲೂಯಾ. ಏನ್ ಹೋಗ್ಬಾರ್ದು? ಕೀರ್ತನದಲ್ಲಿ 91ನೇ ಅಧ್ಯಾಯದಾಗ ಮೊದಲನೇ ವಚನ ಹಿಡಿದು ನಾವು ಧ್ಯಾನ ಮಾಡ್ಕೊಂಬಾರಿ.
ತೆಗೆದ್ರೆ ಮೊದಲನೇ ವಚನ ಹೋದ್ರಿ. ಹಲ್ಲೆಲೂಯ. ಈಗ ನಾವು ಸುರಕ್ಷಿತವಾಗಿ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಇದು ದಾವೀದ ರಾಜು ಹೇಳ್ತಾರ. ಏನಂತ ಹೇಳ್ತಾರ? ದಾವೀದ ರಾಜುಗೆ ಅಥವಾ ಕಷ್ಟ ಬಂದಿರ್ಬೋದು, ಸಮಸ್ಯೆ ಬಂದಿರ್ಬೋದು, ಅಥವಾ ಆ ಮನುಷ್ಯಕ್ಕೆ ಶತ್ರುಗಳು ಸುತ್ತ ಆಗಿರಬಹುದು, ಭಯಂಕರವಾಗಿರ್ತಕ್ಕಂಥ ಅಪಾಯದಲ್ಲಿ ಕೇಡಿನಲ್ಲಿ ಸಿಕ್ಕಿ ಬಿದ್ದನ ಆ ವ್ಯಕ್ತಿ. ಆದ್ರೆ ಆ ವ್ಯಕ್ತಿ ಹೇಳ್ತಾನ, ಪರತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ ಇರುವನು. ಅಲ್ಲ, ನಾನು ಯೆಹೋವನಿಗೆ ನನ್ನ ಶರಣನು, ನನ್ನ ದುರ್ಗವು, ನನ್ನ ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು ಅಂತ. ಇವತ್ತು ಭರೋಸಾ ಇಟ್ಟ ದೇವರು ಭರೋಸನೇ ಮಾಡ್ತಾರ. ಆ ಭರೋಸದಾಗ ಯಾರಾದರೂ ಭರೋಸೆಯಿಂದ ಹೋಗ್ತಾರೋ ಆ ಭರೋಸದ ಪ್ರತಿಫಲ ಹೊಂದಿಕೊಳ್ಳುತ್ತಾರ. ಏನು ಹೊಂದ್ಕೊಂಬಲ್ಲ? ಈ ಪ್ರತಿಫಲ ಹೊಂದಿಕೊಳ್ಳಕ ನಿಜವಾಗಲು ಮನುಷ್ಯನಂತಂದ್ರ ಸಿದ್ಧವಾದ್ರೂ ಮಾತ್ರ ಅದು ಸಿಗಲಕ್ಕೆ ಏನಂತಂದ್ರ ಸಾಧ್ಯದ. ಮತ್ತೇನಂತ? ಹಲ್ಲೆಲೂಯ. ನಿಮ್ಗೆ ಯಾವುದೇ ರೋಗ ಬರಲಿ, ಯಾವುದೇ ಸಮಸ್ಯೆ ಬರಲಿ, ಇವತ್ತು ನಿಮಗೆ ದೇವರು ಬಿಡಿಸ್ಲಿಕ್ಕೆ ಸಿದ್ಧವಾರ. ಕರೆಕ್ಟ್ ಯಾವಾಗಾದರ ನೀವು ದೇವರ ಸನ್ನಿಧಾನದಲ್ಲಿ ಹೋಗುತ್ತಿರೋ ಅವಾಗ ಮಾತ್ರ, ಇಲ್ಲ ಹೋದ್ರೆ ಇಲ್ಲ. 4ನೇ ವರ್ಷದಾಗ ಏನ್ ಹೇಳ್ತಾ? ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವವನು, ಆತನ ಪಕ್ಕಗಳ ಮರಿಯನ್ನು ಆಶ್ರಯಿಸಿಕೊಳ್ಳಿವಿ, ಆತನ ಸತ್ಯತೆಯು ನಿನಗೆ ಕೆಡವು. ಅಲ್ಲ, ತನ್ನ ಕೋಳಿ ತನ್ನ ಮರಿಗಳಿಗೆ ಹಂಗಿಕ್ಕೋತ ಗೊತ್ತಾ? ತನ್ನ ರೆಕ್ಕೆಯಲ್ಲಿ ಹೊಯ್ತಿಲಿಗೆ ಮಾರಿ ಹೊರಗೆ ತೆಗೆದು ನೋಡ್ತಾವ. ತನಗೆ ತಾನು ಕಾಪಾಡ್ಕೊಳಕ ತನ್ನ ತಾಯಿ ಪಕ್ಕದಲ್ಲಿ ಹೊಂಟು ಹೋಗ್ತಾವ. ಇವತ್ತು ನಾವು ನೀವು ರಕ್ಷಿಸುವ ದೇವರು ಪಕ್ಕದಲ್ಲಿ ಹೋದ್ರು ಮಾತ್ರ ನಮಗೇನು ತಟ್ಟದು, ಏನು ಅಪಾಯ ಜರುಗ್ಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಅದ? ಸಾಧ್ಯ ಅದನ? ಎಂದಿಗೂ ಇಲ್ಲ. ಅಲ್ಲ, ಮತ್ತೇನಂತ? 10ನೇ ವಚನದಾಗ ಹೋದ್ರಿ. 10ನೇ ವಚನ. ಹಲ್ಲೆಲೂಯ. ಚಪ್ಪಳೆ ತಟ್ಟರೆ. ಇವತ್ತು ನಮಗೂ ನಿಮಗೂ ಕಾಯ್ಲಕ ದೇವರು ಪರಲೋಕದಿಂದ ದೇವದೂತರಿಗೆ ಕಳಿಸ್ಕೊಡ್ತಾರ. ನಾವು ನೀವು ಯಾತಕ್ಕೆ ಬರಲಂತವ್ರು? ನಾವು ನೀವು ದೇವರ ಇಷ್ಟದ ಪ್ರಕಾರವಾಗಿ ಜೀವಿಸ್ತಾ ಇಲ್ಲ. ಯಾವಾಗ ನೋಡಿದ್ರು ಬರೀ ನಮ್ಮ ಇಷ್ಟ, ನಮ್ಮ ಇಷ್ಟ, ನಮ್ಮ ಇಷ್ಟ, ನಮ್ಮ ಇಷ್ಟನೇ. ಕರೆಕ್ಟ್. ಇವತ್ತು ನಮಗೂ ನಿಮಗೂ ಕಾಪಾಡಕ ದೇವರು ಪರಲೋಕದಿಂದ ದೇವದೂತರಿಗೆ ನಮಗ್ ಕವಲಿ ಮಾಡ್ಲಕ್ಕ, ನಮಗ ಕಾಪಾಡಲಕ್ಕ ದೇವರು ಕಳ್ಕೊಡ್ತಾಂದ್ರ ದೇವ್ರು ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾರ. ದೇವದೂತರು ನಮ್ಮ ವಾಚ್ಮ್ಯಾನ್ಗಳು ಇದ್ದಪ್ಪಲೆ ನಮಗೆ ಅಂದ್ರ ಬಂದ್ ಕಸಿ ನಮಗ್ ಕವಲಿ ಮಾಡತ್ತಾರ ಅಂತಂದ್ರ ನಾವು ಎಷ್ಟು ಶ್ರೇಷ್ಠ ಜನರು. ನಮಗೆ ದೇವ್ರು ಎಷ್ಟು ಪ್ರೀತಿ ಮಾಡ್ತಾರ. ಸಾಮಾನ್ಯವಾದ ಪ್ರೀತಿ ಅಲ್ಲ. ದೇವದೂತರು ನಮಗೂ ನಿಮಗೂ ಕಾಪಾಡ್ಲಕ್ ಹೊಂಟಾರ ಅಂತಂದ್ರ ದೇವರು ನಮಗೂ ನಿಮಗೂ ಮಾಮೂಲಿ ಪ್ರೀತಿ ಮಾಡ್ತಾ ಇಲ್ಲ, ಮಿತಿ ಮೀರಿ ಪ್ರೀತಿ ಮಾಡ್ತಾರ, ಹೆಚ್ಚಾಗಿ ನಮಗೂ ಪ್ರೀತಿ ಮಾಡ್ತಾರ. ಅದ್ರ ಕಡೆ ದೇವರು ಈ ರೀತಿಯಾಗಿ ದೇವದೂತರಿಗೆ ನಮಗ್ ಕಾಪಾಡಕ್ ಕಳ್ಕೊಡ್ತಾರ. ಹಲ್ಲೆಲೂಯ. ಮತ್ತೇನಂತ? ಹಲ್ಲೆಲೂಯ. ಇನ್ನೇನು ಬೇಕು? ಏನು ಬೇಕು? ಸಿಂಹಗಳು, ಘಟಾಸರ್ ಹೆಂಗಿರ್ತ ನಾರ ನೋಡಿಲ್ಲ. ನೀವು ನೋಡಿ, ನಾರ ನೋಡಿಲ್ಲ. ಭಾಳ ಹಾವುಗಳಿಗೆ ನೋಡಿದೆ ನಾವು. ಬಲ್ಲಿಂದ ನೋಡಿದೆ ನಾವು, ಬಲ್ಲಿಂದ ನೋಡಿದೆ. ದಮ್ದಮ್ಮನ ಹಾವು ನೋಡಿದೆ, ಮನುಷ್ಯನೋಡು ದಮ್ಮಿದ್ದ ಹಾವು ನೋಡಿದೆ, ಹಸಲಿ ಎಣ್ಣೆ ಬಣ್ಣ ಇದ್ದಿನ ಹಾವುಗಳಿಗೆ ನೋಡಿದೆ. ಕಡೆಗೆ ಘಟ ಸರ್ಪ ಅಂದ್ರೆ ನಾನು ನೋಡಿಲ್ಲಪ್ಪ.
ಘಟ ಸರ್ಪಗೂ ಸಹ ಸಿಂಹಗಳಿಗೂ ಸಹ ತುಳಿತಕ್ಕಂಥ ಒಂದು ಅಧಿಕಾರ, ಒಂದು ಧೈರ್ಯ, ಒಂದು ಶಕ್ತಿ ಕೊಡತ್ತಾರಂದ್ರ ನಾವು ಮಾಮೂಲಿ ಮನುಷ್ಯರಲ್ಲಪ್ಪ, ನಾವು ಸಾಮಾನ್ಯ ಮನುಷ್ಯರಲ್ಲ. ಯಾವಾಗ ನಾವು ದೇವ್ರ ಮಕ್ಕಳಾಗಿ ಜೀವಿಸ್ತೇವೋ ಆ ಅಧಿಕಾರ ನಮಗೆ ದೇವರು ಕೊಡ್ತಾರ. ನಾವು ದೇವ್ರ ಮಕ್ಕಳಾಗಿ ಜೀವಿಸಲು ಹೋದ್ರ ಆ ಅಧಿಕಾರ ನಮಗಿಲ್ಲ. ಆ ಅಧಿಕಾರ ನಮಗೆ ಎಂದಿಗೂ ಸಿಗಲ್ಲ. ಆಸೆ ಮಾಡ್ತೇವೆ ಆ ಅಧಿಕಾರ ನಮ್ಗೆ ಕೊಟ್ಟರೆ ಚಲೋ ಇತ್ತು. ಕಡೆಗೆ ಅಧಿಕಾರ ನಮ್ಗೆ ಸಿಗಬೇಕಾದ್ರ ಆತನ ಮಕ್ಕಳಾಗಿ ಜೀವಿಸಬೇಕು. ಅವಾಗ ಮಾತ್ರ ದೇವರು ಈ ರೀತಿಯಾಗಿ ಕಾರ್ಯ ಜರುಗಿಸ್ತಾರ. ಮತ್ತೇನದಂತ, ಹಲ್ಲೆಲೂಯಾ. ಮೊದಲು ಬೇಕಾದಂತ ಒಳ್ಳೆ ಪಾಯಿಂಟು ಅಲ್ಲ, ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಏನದ ಅಂದ್ರ ಇದೇ ಮಾತದ. ಏನದ ಅಂತದು, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧಾರಿಸುವೆನು. ಬಹಳ ಮಂದಿ ಕಣ್ಣೀರು ಸುರಿಸ್ತಾರ, ದೇವ ನಾ ಏನು ದಂಧೆ ಮಾಡ್ತೀನಿ ದೇವ್ರೆ, ನಾನು ಜೇಬಿನಾಗ ದುಡ್ಡೇ ಇರಲು ಹೊಂಟದ, ದಿನ ಶಾರಿ ಕುಡಿಯೋದು ಬಿಡಲ್ಲ. ಮಕ್ಕಳಿಗೆ ಹೊಟ್ಟೆ ತುಂಬ ಉಣಿಸಲ್ಲ. ಕೆಲಸ ಮಾತ್ರ ಕೆಟ್ಟದ್ದು ಮಾಡ್ತಾನ, ಆಸೆ ಮಾತ್ರ ಒಳ್ಳೇದು ಇಡ್ತಾನ. ಹ್ಯಾಂಗಾಯ್ತದ ಹಂಗ? ಅರೆ ದೇವರು ನಿನಗೆ ಉದ್ಧಾರಿಸಬೇಕಾದ್ರೆ ಇನ್ನೊಬ್ಬರಿಗೆ ಉದ್ಧಾರ ಮಾಡು. ಅವಾಗ ದೇವರು ನಿನಗೆ ಉದ್ಧಾರ ಮಾಡ್ತಾರ. ಏನ್ ಮಾಡ್ತಾರಂತ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧಾರಿಸುವೆನು ಅಂತ. ಮೊದಲು ಆತನ ನಾಮ ಅರಿಯಲ್ ಹೋದ್ರೆ ಏನಿಲ್ಲ, ತಿಳ್ಕೊಂಡ್ರೆ ಎಲ್ಲ ಅದ, ತಿಳ್ಕೊಂಬೋದು ಹೋದ್ರ ಮಾತ್ರ ಏನೂ ಇಲ್ಲ. ಮತ್ತೇನಂತ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಅಂತ. ಎಲ್ಲ ಅಪಾಯಗಳನ್ನು ದೇವರು ತಪ್ಪಿಸ್ತಾರ. ನಮಗೆ ಘನತೆ ಬರುವಂತೆ ದೇವರೇ ಕಾರ್ಯ ಮಾಡ್ತಾರ. ಆ ಘನತೆ ಬಂದ್ರೆ ಮಾತ್ರ ದೇಶದಾಗ ಎಲ್ಲರೂ ಬೆಂಜಮಿನ್ ಸಾಹೇಬ್ರು ಅಂದ್ರ ತೋಲು ಒಳ್ಳೆ ಸೇವಕರು ಅಂತ ದುನಿಯಾದಾಗ ಎಲ್ಲರೂ ಏನಂಬೋದು. ಬೆಂಜಮಿನ್ ಯಾರು ಗೊತ್ತಾ? ಬೆನಿಹಿನ್ ಸೇವಕರು ಅಂದ್ರ ಈ ಲೋಕದಾಗ ಆತನ ಹೆಸರು ಖೂನ ಇಲ್ಲ ಅಂತ ವ್ಯಕ್ತಿ ಕಿರ್ಶಂದರು ಅಸಲು ಒಬ್ರು ಬಿ ಇರ್ಲಾಕಿಲ್ಲ ಅಂತೇನ ಎಲ್ಲರಿಗೂ ಗೊತ್ತು. ಸುಮಾರು ಆತ ಬೆಂಗಳೂರಿನಾಗ ಬಂದಿನಾಗ ವರ್ಷಾನುಗಣತಿ ದವಾಖಾನೆಗೆ ಬಿದ್ದಿನ ರೋಗಿಗಳು ಆ ಪ್ರೇಯರ್ ಮೀಟಿಂಗ್ದಾಗ ಹೋಗಿ ಎಲ್ಲರೂ ಏನಾದ್ರು ಚಂದಾಗಿ ಮನೆಗೆ ಹೋಗ್ಯವಂತ. ಹಲ್ಲೆಲೂಯಾ, ಚಪ್ಪಾಳೆ ತಟ್ಟಾರೆ, ಸಂತೋಷ ಅಲ್ಲ. ಆತ ಒಂದು ಮೀಟಿಂಗ್ ಇದ್ರ ವರ್ಷಾನುಗಣತಿ ಎಷ್ಟೋ ಆಸ್ಪತ್ರೆದಾಗ ಇದ್ದಂತ ರೋಗಿಗಳು ಅವ್ರ ಸ್ವಚ್ಛತೆ ಹೊಂದ್ಕೊಂಡು ಮನೆಗೆ ಹೋಗಿನಾಗ ಆ ಮೀಟಿಂಗ್ ಆಗಿನ ಮೇಲೆ ನೆಕ್ಸ್ಟ್ ಮೀಟಿಂಗ್ ಇಕ್ಬೇಡ್ದಂತೆ ಚಂದ್ರ ಬೆಂಗಳೂರಾಗ ಇರ್ತಕ್ಕಂಥ ಅನೇಕ ಜನರು ಹಂಗಮ ಮಾಡಿಬಿಟ್ಟಾರ. ನೆಕ್ಸ್ಟ್ ಟೈಮ್ನಾಗ ಮೀಟಿಂಗ್ ಇದ್ರು ಪರ್ಮಿಷನ್ ಅವ್ರಿಗೆ ಸಿಕ್ಕಿಲ್ಲ. ಯಾಕೆ ಗೊತ್ತಾ? ಇಂಥ ದೊಡ್ಡ ದೊಡ್ಡ ಹಾಸ್ಪಿಟಲ್ ನಾವು ತೆರಲಿಕ್ಕೆ ಏನು ಮಾಡ್ಯಾರಿ? ಅವ್ರು ಜಪ ಮಾಡಿದ್ರೆ ರೋಗ ಸ್ವಸ್ಥತೆ ಆಗ್ಲತ್ತದ, ನಾವು ಹೆಂಗೆ ಬದುಕರಿ ಅಂತ ಯಾಕೆಂದ್ರ ಪರ್ಮಿಷನ್ ಕೊಡೋದಪ್ಪಲೆ ನಿಲ್ಲಿಸಿ ಬಿಟ್ಟದ. ಆದ್ರೆ ಬಿ ಎಷ್ಟೋ ಜನರು ಫೋನಿನ ಮುಖಾಂತರವಾಗಿ ಜಪ ಮಾಡಿಸ್ಕೊಂಡು ಯಾರಿಗೆ ಹೊಂದ್ಕೊಳ್ತಾರೆ. ಹಾಲಲೂಯ, ಜೋರಾಗಿ ಚಪ್ಪಳೆ ತಟ್ರಿ, ಸಂತೋಷ. ಯಾರ ವಿಶ್ವಾಸ ಹೆಂಗದ್ರು ಹಂಗ ದೇವ್ರ ಕಾರ್ಯ ಮಾಡ್ತಾರ. ಪರವಾಗಿಲ್ಲ, ಅವ್ರು ಬರೋದ್ರೆ ಪರವಾಗಿಲ್ಲ, ಅವ್ರ ನಂಬರ್ ಇದ್ರೆ ಬಿ ಕೊಡ್ರಿ, ನಾವು ಜಪ ಮಾಡಿಸ್ಕೊತೇವೆ. ಒಬ್ಬರು ಬಹಳಷ್ಟು ಜನರು ಆ ರೀತಿಯಾಗಿ ಆಶೀರ್ವಾದಿಸಲ್ಪಡ್ತಾರ. ಮತ್ತೇನಂದ, ಹಾ 16 ಹೋದ್ರಿ. ಹಲ್ಲೆಲೂಯಾ, ರಕ್ಷಣೆ. ಇವತ್ತು ಮನುಷ್ಯರಿಗೆ ಏನ್ ಬೇಕಂದ್ರ ರಕ್ಷಣೆ. ಇದು ರಕ್ಷಣೆ ನಮಗಿಲ್ಲ. ಎಕ್ಕಡೆ ಹೋದ್ರು ಭಯ, ಎಕ್ಕಡೆ ಹೋದ್ರು ಭಯ, ಮನೆಗಿದ್ರು ಬಿ ಭಯ. ಯಾಕೆ ಗೊತ್ತಾ? ನಮ್ಗೆ ರಕ್ಷಣೆ ಇಲ್ಲ. ನಮಗೆ ಕೌಲಿ ಮಾಡ್ತಕ್ಕಂಥ, ನಮಗೆ ಪ್ರೀತಿ ಮಾಡ್ತಕ್ಕಂಥ ದೇವರು ನಮಗೆ ಸಂಗತಿ ಇಲ್ಲ. ದೇವರು ನಮ್ಮ ಸಂಗತಿ ಇದ್ರು ಮಾತ್ರ ಎದಕ್ಕೆ ಬಿ ನಾವು ಭಯ ಪಡಲು, ಎದಕ್ಕೆ ಬಿ
ನಾವು ಭಯನೇ ಪಡೆಯಲೇವು. ಯಾಕೆ ಗೊತ್ತಾ? ನಮ್ಮ ದೇವರು ನಮಗೆ ಕಾಪಾಡಕ ನಮ್ಮ ಸಂಕಟಿದ್ದಿನಾಗ ಮಾತ್ರ ನಾವು ಎದಕ್ಕೆ ಭೀ ಭಯ ಪಡೆಯಲೇವು. ಇಲ್ಲಿ ನಾವು ನೋಡ್ಬೇಕಾದ್ರ ಇಲ್ಲಿ ಓದ್ತಿರೆ ನಾಲ್ಕನೇ ವರ್ಷದಾಗ ಓದ್ತಿರೆ, 5ನೇ ವರ್ಷದಾಗ ಓದ್ರಿ, 5ನೇ ವರ್ಷದಿಂದ ಓದ್ರಿ. ಹಾಲೆಲೂಯಾ. ಇವತ್ತು ನಟ್ಟು ನಡು ಮಧ್ಯಾಹ್ನಕ್ಕೆ ಎಷ್ಟೋ ಮಂದಿಗೆ ಹೊಡೆದಾಗ್ಲತ್ತಾರ. ಅವರಿಗೆ ತಪ್ಪಿಸೋರು ಯಾರಿಲ್ಲ, ಅವರಿಗೆ ಕಾಪಾಡೋರಿಗೆ ಯಾರಿಲ್ಲ. ನೋಡ ಎಷ್ಟೋ ಮಂದಿ ಸಾಯ್ತಾರ. ಕರೆಕ್ಟ್ಗೆ ಅವರಿಗೆ ಕಾಪಾಡ್ತಕ್ಕಂಥವ್ರು ಯಾರು ಇಲ್ಲ ಅಂತ ಕರೆಕ್ಟ್ಗೆ ಇಲ್ಲಿ ವಾಕ್ಯ ಹೇಳ್ತದ. ದಾವಿದ ರಾಜು ಹೇಳ್ತಾನ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಹಾದ ಕೇಡಿಗೂ ಅಂಜ ಕಾರಣವಿಲ್ಲ ಅಲತನ. ಯಾಕೋ ಗೊತ್ತಾ? ನನ್ನ ದೇವರು ನನಗೆ ಸಹಾಯ ಮಾಡ್ತಾರ, ನನ್ನ ದೇವರು ನನಗೆ ಕಾಪಾಡ್ತಾರ ಅಂತಂದ್ರ ಈ ರೀತಿ ಹೇಳ್ತಾರೆ. 7ನೇ ವರ್ಷದಾಗ ಏನ್ ಹೇಳ್ತಾನ? ನಿನ್ನ ಮಗ್ಗುಲಲ್ಲಿ ಹಾಲೆಲೂಯಾ. ನಂಬರೇ ಏನ್ ಸುಮ್ಮನದ? ಇದು ವಾಕ್ಯ ಸುಮ್ಮನಲ್ಲ. ಈ ವಾಕ್ಯ ಅದ. ಈ ವಾಕ್ಯ ಯಾರಾದರೂ ತಿಳ್ಕೊಂಡರು, ಈ ವಾಕ್ಯದ ಪ್ರಕಾರವಾಗಿ ಯಾರಾದರೂ ಜೀವಿಸತರು, ಅವ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದಿಕೊಳ್ಳುತ್ತಾರ. ನಿಜವಾಗಲು ನಾವು ನೋಡ್ತಾ ಇದ್ದಿದ್ದೆವು ಈ ದೇಶದಾಗ ಅವ್ರ ವಿಶ್ವಾಸ ಅವರಿಗೆ ಬಲಪಡಿಸ್ತಾರ. ಅವ್ರ ವಿಶ್ವಾಸ ಅವರಿಗೆ ಎಷ್ಟೋ ಬಲಪಡಿಸ್ತಾರ. ಇವತ್ತು ನಾವು ನೋಡ್ತಾ ಇದ್ದಿದ್ದೆವು, ಈ ಲೋಕದಾಗ ನಾವು ನೋಡ್ತಾ ಇದ್ದಿದ್ದೆವು. ಅವ್ರ ವಿಶ್ವಾಸ ಅವ್ರಿಗೆ ಎಷ್ಟು ಬಲಪಡಿಸ್ತದಂದ್ರ ಅದ್ಭುತವಾದ ಆಶೀರ್ವಾದ, ಅದ್ಭುತವಾದ ದೇವದೂತರು ಅವರಿಗೆ ಕಾವಲಿ ಇದ್ದು ಕಾಪಾಡ್ತಾರ. ಏನು ಕಾಪಾಡ್ತಾ ಇಲ್ಲ? ಕಾಪಾಡ್ತಾರನ ಏನಿಲ್ಲ. ಇವತ್ತು ನಾವು ಇಸ್ರಾಯೇಲ್ ದೇಶಕ್ಕೆ ಜನರನ್ನು ನೋಡ್ತಾ ಇದ್ದೇವೆ. ಸಣ್ಣ ದೇಶ, ಸೈನ್ಯ ಕಡಿಮೆ, ಆ ದೇಶದ ಸುತ್ತಮುತ್ತ ಶತ್ರುಗಳ ದೇಶ. ಆ ದೇಶದ ಮೇಲೆ ಅದಕ್ಕೆ ನಾವೇಂದ್ರ ಸೋಲಿಸಿ ಅದ್ರ ಮೇಲೆ ನಾವು ಅಧಿಕಾರ ನಡೆಸೋರೆಂಬ ಎಷ್ಟೋ ಜನಾಂಗ ತಯಾರಾಗ್ಯದ. ಕರಡಿಗೆ ದೇವರವ್ರ ಕೈ ಬಿಟ್ಟಿಲ್ಲ. ದೇವರವ್ರಿಗೆ ಯಾವಾಗ ಬಿ ಕೈ ಬಿಡಲ್ಲ. ಯಾಕೋ ಗೊತ್ತಾ? ದೇವ್ರ ಮಕ್ಕಳಾಗಿ ಜೀವಿಸ್ಲತ್ರ ಅವರು. ಅದಕ್ಕೆ ದೇವ್ರು ಅವ್ರಿಗೆ ಏನು ಕೊಟ್ಟಾರಂದ್ರ ಜಯ ಕೊಟ್ಟಾರ. ಎದರ ನಿಮಿತ್ತವಾಗಿ ಕೊಟ್ಟಾರಂದ್ರ ಸತ್ಯದ ನಿಮಿತ್ತವಾಗಿ ಜಯ ಕೊಟ್ಟಾರ. ಆ ಸತ್ಯ ಹಿಡ್ಕೊಂಡಿನಾಗೆ ಆ ಜಯ ಅವರು ಹೊಂದಲ್ತಾರ. ಆ ಜಯ ಜೀವಿತ ಇವತ್ತು ನಮಗೂ ನಿಮಗೂ ಬೇಕಾದ್ರ ನಾವು ಎಂಥ ಶತ್ರುಗಳ ಮಧ್ಯದಲ್ಲಿ ಹೋಗ್ಲಿ, ಎಂಥ ಅಪಾಯಕರವಾದ ಕಾರ್ಯಗತ್ತಲಿನಲ್ಲಿ ಹೋಗಲಿ, ಎಂಥ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಇರಲಿ, ದೇವರು ಮಾತ್ರ ನಮಗೂ ನಿಮಗೂ ಅದ್ಭುತವಾದ ರೀತಿಯಲ್ಲಿ ನಮಗೆ ಕಾಪಾಡ್ಲಕ್ಕ ದೇವರೇ ಸಿದ್ಧವಾಗ್ಯಾರ. 8ನೇ ವರ್ಷದಾಗ ಏನ್ ಹೇಳ್ತಾರ? ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೂ ಹಲ್ಲೆಲೂಯಾ. ಇವತ್ತು ನಾವು ಸಾಕ್ಷಿಯಾಗಿ ಜೀವಿಸಬೇಕು. ಸಾಕ್ಷಿ ಜೀವಿತ ಹೆಂಗಿರ್ತದ ಗೊತ್ತಾ? ಅದ್ಭುತವಾದ ಜೀವಿತ ಇರ್ತದ. ಹೆಂಗಿರ್ತದ ಗೊತ್ತಾ? ನಿಜವಾಗ್ಲು ಮರಣದ ಭಯ ಮನುಷ್ಯರಿಗೆ ಬಂದಿನಾಗ ಸುಮ್ಮನೆ ಅಂಜರು ಬಿ ತೋಲು ಮಂದಿ ಹರ ಖಂಡಿಕೆ ಅದಕ್ಕೆ ಧೈರ್ಯ ಕೊಡ್ಕಸಿ ಪ್ರಾರ್ಥನೆ ಮಾಡಿದ್ರು ಮಾತ್ರ ಅದ್ಭುತವಾದ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ದೇವ್ರ ಮಹಿಮೆ ನಾವು ನೋಡ್ತಾ ಇದ್ದೇವೆ. ನಿಜವಾಗ್ಲು ನಾವು ಯಾತಕ್ಕೆ ಬರ್ಲಂತವ್ರು ಖಂಡಿಕೆ ನಮ್ಗೆ ರಾತ್ರಿ ಊಟಿ ಫೋನ್ ಬರ್ತಾವ. ಯಾವಾಗ ಬರ್ತಾವ ಗೊತ್ತಿಲ್ಲ. ರಾತ್ರಿ ಊಟಿ ಫೋನ್ ಯಾವಾಗ ಬರ್ತಾವ ಗೊತ್ತಿಲ್ಲ. ಫೋನಿನಾಗ ಅಂತರ ಪ್ರಾರ್ಥನೆ ಮಾಡಿ. ನಿಜವಾಗ್ಲು ದೇವ್ರ ಪ್ರಾರ್ಥನೆ ಕೇಳ್ತಕ್ಕಂಥ ಪ್ರಾರ್ಥನೆ ಮಾಡರೆ ನಾವೆಲ್ಲರೂ ದೇವ್ರ ಪ್ರಾರ್ಥನೆ ಕೇಳಿದ್ರೆ ಏನ್ ಜರುಗ್ತದೆ ಗೊತ್ತಾ? ರಾತ್ರಿ ಬರ್ಲಿ ಅವರಾತ್ರಿ ಬರ್ಲಿ ಯಾವಾಗ ಬಿ ಬರ್ಲಿ ನಾವು ಪ್ರಾರ್ಥನಾ ದೇವ್ರು ಕೇಳಿದ್ರು ಅನ್ನೋರಿಗೆ ಸ್ವಸ್ಥತೆ ದೇವ್ರು ಕೊಡ್ತಾರ. ಹಲ್ಲೆಲೂಯಾ. ಸ್ವಸ್ಥತೆ ಆಗ್ತಕ್ಕಂಥ ಪ್ರಾರ್ಥನೆ ನಾವು ಮಾಡರೆ, ಸಮಾಧಾನ ಸಂತೋಷ ಸಿಗತಕ್ಕಂಥ ಪ್ರಾರ್ಥನೆ ನಾವು ಮಾಡರೆ, ಆ ಪ್ರಾರ್ಥನೆ ನಮ್ಮೆಲ್ಲರಿಗೂ ಬೇಕಾದ್ರ ನಾವು ನಿಜವಾಗಲು ಇಲ್ಲಿ ದೇವರ ವಾಕ್ಯದಲ್ಲಿ ಒಂದೇ ಹೇಳ್ತದ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ
ಆ ವಾಕ್ಯ ನಾವು ಎಂದು ಭೀ ನೆನಪು ಹೋಗ್ಬಾರ್ದು. ಒಂದು ವೇಳೆ ಆ ವಾಕ್ಯ ನಾವು ನೆನಪಿಟ್ಕೊಂಡೆ ಹೋದ್ರ ನಮ್ಮ ಜೀವಿತದಲ್ಲಿ ನಾವು ಎಲ್ಲ ಹೊಂದಿಕೊಂಡಿನಪ್ಲೆ. ಏನದ ಇನ್ನೊಂದ್ಸಲ ಓದ್ತೀರಿ ಕೊಲಸಿ 3 ಇಲ್ಲಿಗಮ್ಮ, ಕೊಲಸಿಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಾಗ 9ನೇ ವಚನ. ಪೂರ್ಣ ಜ್ಞಾನ. ನೀವು ಎಷ್ಟು ಅದ್ಭುತವಾದ ಜ್ಞಾನ ಹೊಂದ್ಕೊತಿದ್ರ, ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರಿ ಅಂದ್ರ ಅಷ್ಟು ಆಶೀರ್ವಾದ, ನೀವು ಅಷ್ಟು ಜ್ಞಾನ ಹೊಂದ್ಕೊಂಡ್ಕಂದ್ರ ದೇವರಿಗೆ ಮಹಿಮೆ ಪಡ್ತಕ್ಕಂದ್ರ ಸಿದ್ಧವಾಗ್ತೀರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ನಾವು ಎಲ್ಲರೂ ತಲೆಬಾಗಿಸಿನಂಗಾದ್ರ ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತ ಮಾಡ್ಕೊಂಬರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ಅಯ್ಯ ನಿಮಗೆ ವಂದನೆಗಳು ತಂದೆ. ಇಗೋ ಪ್ರಭಾ 2025ನೇ ವರ್ಷದ ಮೊದಲನೇ ದಿನದಲ್ಲಿ ಪ್ರಭಾ ನಮ್ಮನ್ನು ಜೀವಿತ ಸಂಕಟದಲ್ಲಿಟ್ಟು ಅಯ್ಯ ಹೆಚ್ಚಾಗಿ ಪ್ರಭಾ ನಮ್ಮೆಲ್ಲರಿಗೆ ನಿಮ್ಮ ಕೃಪೆಯ ಕೆಳಗೆ ನಿಮ್ಮ ಪಾದ ಸನ್ನಿಧಾನದಲ್ಲಿ ಬರುವುದಕ್ಕೆ ಒಳ್ಳೆ ಯೋಗ್ಯತೆ ನೀಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಇನ್ನು ಹೆಚ್ಚಾಗಿ ಪ್ರಭಾ ಈ ದಿನ ಮೊದಲುಗೊಂಡು ಸ್ವಾಮಿ, ನಾವು ಬದುಕಿರುವ ಎಲ್ಲಾ ದಿನಮಾನಗಳು ಸ್ವಾಮಿ, ನಾವು ಸಮಯ ನೋಡಲ್ಲ ಹಾಗೆ ಪ್ರಭಾ ನಿಮ್ಮ ಪಾದ ಸನ್ನಿಧಾನದಲ್ಲಿ ಸೇರಿಕೊಂಡು ಪ್ರಾರ್ಥನಾ ಮಾಡಿ ಪ್ರಭಾ ಅಯ್ಯ ಅನೇಕ ಶ್ರಮಗಳಿಂದ, ಸಂಕಟಗಳಿಂದ, ಶೋಧನೆಗಳಿಂದ, ಅಪಾಯಗಳಿಂದ, ಕೇಡುಗಳಿಂದ, ಅವಮಾನಗಳಿಂದ, ರೋಗಗಳಿಂದ, ಆಯಾ ಶತ್ರುಗಳಿಂದ, ಸೈತಾನ ಸಂಹಾಲಿಂದ ನಾವು ಬಿಡುಗಡೆ ಹೊಂದುವುದಕ್ಕೆ ಪ್ರಭಾ ಒಳ್ಳೆ ಯೋಗ್ಯತೆ ನಮ್ಮೆಲ್ಲರಿಗೆ ದಯಪಾಲಿಸ. ಹೌದು ಪ್ರಭಾ, ಇಲ್ಲಿ ವಾಕ್ಯದಲ್ಲಿ ಸ್ವಾಮಿ ಅಯ್ಯ ನಾವು ಓದಿದೆವಯ್ಯ ಅಯ್ಯ ಪ್ರಭಾ ಕೀರ್ತನೆ ಭಾಗದಲ್ಲಿ ತಂದಿ. ಹೌದು ಪ್ರಭಾ ಅಯ್ಯ ಯಾವ ಕೇಡಿಗೆ ಹೆದರ ಕಾರಣ ಅಂಜದೆ ಕಾರಣ ಇಲ್ಲ ಎಂಬುದಾಗಿ ಹೇಳ್ತಾರೆ ಪ್ರಭಾ. ಹೌದು ಕರ್ತನೆ, ನೀವು ನಮ್ಮೊಂದಿಗಿದ್ರು ಮಾತ್ರ ನಮಗೆ ಅಂಜಿಕೆ ಇಲ್ಲ ಪ್ರಭಾ. ಅಯ್ಯ ನಿಮ್ಮ ಕುರಿಪಿದ ಕೆಳಗೆ ನಮಗೆ ಇರ್ಲಿಕ್ಕೆ ಪ್ರಭಾ ನೀವೇ ಸಹಾಯ ಮಾಡಿ. ಈಗ ದೇವರಿಗೆ ಕೂಡಿ ಬಂದಿರತಕ್ಕಂಥ ಎಲ್ಲಾ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೂ, ಅವ್ರು ಮಾಡುವ ಜೀವಮಾನ ಕೆಲಸ ಕಾರ್ಯಗಳಿಗೆ ಇವ ಪ್ರಭಾ ವಿಶೇಷಕರವಾದ ಆಶೀರ್ವಾದ ಮಾಡಿ. ಇವ ಪ್ರಭಾ ಈ ಒಂದು ಪಟ್ಟಣದಲ್ಲಿ, ಈ ಒಂದು ಪ್ರಾಂತದಲ್ಲಿ ಆ ಮಕ್ಕಳು ದಿನವೂ ಅಭಿವೃದ್ಧಿ ಹೊಂದಿ ಅಯ್ಯ ನಿಮ್ಮ ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಭಾ ಎಲ್ಲರಿಗೆ ಸಹಾಯ ಮಾಡಿ. ಇವ ಪ್ರಭಾ ನನಗೂ ನನ್ನ ಕುಟುಂಬಕ್ಕೂ ಇವ ಪ್ರಭಾ ಜೀಸಸ್ ಪವರ್ಫುಲ್ ಮಿನಿಸ್ಟರಿಗೂ ಅಯ್ಯ ಮೂಲಕವಾಗಿ ನಾವು ಆಶೀರ್ವಾದಿಸಲ್ಪಡಲಿಕ್ಕೆ, ಇವ ಪ್ರಭಾ ನಾವೆಲ್ಲರೂ ರಕ್ಷಣೆ ಹೊಂದಲಿಕ್ಕೆ, ನಾವೆಲ್ಲರೂ ನಿತ್ಯ ಜೀವ ಪಡ್ಕೊಳ್ಳಕ್ಕೆ ಪ್ರಭಾ ನೀವು ಸಹಾಯ ಮಾಡಿ. ದೇವ ಹೋದ ವರ್ಷದಲ್ಲಿ ಸ್ವಾಮಿ ಅಯ್ಯ ಕೆಲವು ಮಕ್ಕಳು ದೀಕ್ಷಾನ ತೆಗೆದುಕೊಂಡರಯ್ಯ, ಆ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕು ಆ ಜ್ಞಾನ ಅಯ್ಯ ಭಕ್ತಿ ಅವರಲ್ಲಿ ಹುಟ್ಟಿಸು. ಪ್ರಭು ಇನ್ನ ಈ ವರ್ಷದಲ್ಲಿ ಸ್ವಾಮಿ ಯಾರಾದರೂ ದೀಕ್ಷಾನ ತೆಗೆದುಕೊಳ್ಳಕ್ಕೆ ಸಿದ್ಧವಾಗಿರೋ ಪ್ರಭು ಅವರೆಲ್ಲರೂ ದೀಕ್ಷಾನ ತೆಗೆದುಕೊಂಡು ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಭು ನೀವು ಎಲ್ಲರಿಗೆ ಸಹಾಯ ಮಾಡಿ ಬಲಪಡಿಸಿರಂದು ನಜರೇತಿನ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್. ಹಲ್ಲೆಲೂಯಾ. ಸ್ತೋತ್ರವಾಗಲಿ.